ಪ್ರಾಂತ ರೈತ ಸಂಘ, ಅಖಿಲ ಭಾರತ ಕಿಸಾನ್ ಸಭಾ ಸಂಪೂರ್ಣವಾದಂತಹ ಒಂದು ಬೆಂಬಲವನ್ನ ಕೊಡ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತೇವೆ. ಬಂಧುಗಳೇ, ಈಗಾಗಲೇ ಮಾತಾಡಿದಂತಹ ಕೆಲವು ಮುಖಂಡರುಗಳು ಬಹಳಷ್ಟು ವಿಚಾರಗಳನ್ನ ಮಾತಾಡಿದ್ದಾರೆ. ನಾವು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಈ ನೊಂದಂತಹ ಕುಟುಂಬಕ್ಕೆ ಏನು ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸಂಘಟನೆಯ ಒಂದು ಒತ್ತಾಯ. ಅದರ ಜೊತೆಗೇನೆ ಹೈಕೋರ್ಟ್ನ ಹಾಲಿ ನ್ಯಾಯಾಧೀಶರಿಂದ ಒಂದು ಸೂಕ್ತ ತನಿಖೆಯನ್ನು ನಡೆಸಬೇಕು ಅಂತಕ್ಕಂಥದ್ದು ಮತ್ತೊಂದು ಬೇಡಿಕೆ ಇರತಕ್ಕಂಥದ್ದು. ಈ ರೀತಿಯಲ್ಲಿ ರೈತರನ್ನ ಸೂಟ್ಔಟ್ ಮಾಡೋದ್ರ ಮುಖಾಂತರವಾಗಿ ಇಡೀ ರಾಜ್ಯದಲ್ಲಿ ಅರಣ್ಯದಂಚಿನಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ರೈತರುಗಳನ್ನ ಒಕ್ಕಲಬ್ಬಿಸ್ತಕ್ಕಂಥದ್ದು, ಕಿರುಕುಳ ಕೊಡ್ತಕ್ಕಂಥ ನೀತಿ ಏನಿದೆಯೋ ಈ ನೀತಿಯನ್ನು ನಾವು ಖಂಡಿಸ್ತೀವಿ. ಈಗಾಗಲೇ ನೀವು ನೋಡಿದೀರಾ, ಹಲವಾರು ಕಡೆಗಳಲ್ಲಿ ನಿಜವಾಗ್ಲೂ ಕಾಡನ್ನ ಉಳಿಸಿರ್ತಕ್ಕಂಥದ್ದು, ಇವತ್ತು ಮರ ಗಿಡಗಳನ್ನ ಬೆಳೆಸಿರ್ತಕ್ಕಂಥವ್ರು ರೈತರು. ಅದು ಅರಣ್ಯ ಅಂತಕ್ಕಂಥದ್ದು, ಹಸಿರು ಅಂತಕ್ಕಂಥದ್ದು ಮರಗಳು ಅವರ ಜೀವನದ ಒಂದು ಭಾಗವಾಗಿದೆಯೇ ಹೊರತು ಅದು ಇವರು ಅರಣ್ಯ ಇಲಾಖೆಯವರು ಅರಣ್ಯವನ್ನು ಉಳಿಸ್ತೀವಿ ಅನ್ನೋ ಹೆಸರಿನಲ್ಲಿ ಸಂಬಳ ತಕೊಂಡು ಇವರು ಕೆಲಸ ಮಾಡ್ತಾ ಇದ್ರೆ, ನಮ್ಮ ರೈತರು ಯಾವುದೇ ರೀತಿಯಂತ ಸಂಬಳ ಇಲ್ಲದೇನೆ ಅರಣ್ಯವನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಕಾಡಂಚಿನ ಭಾಗದಲ್ಲಿರ್ತಕ್ಕಂಥ ರೈತರುಗಳು ಮೇಕೆಗಳ ಮೇಲಿಕ್ಕೆ ಅಥವಾ ದನ ಕರುಗಳ ಮೇಲಿಕ್ಕೆ ಹೋಯ್ತು ಅಂತ ಹೇಳಿದ್ರೆ ಅರಣ್ಯ ಇಲಾಖೆಯವರು ಅವ್ರ ಮೇಲೆ ಕೇಸ್ ಹಾಕ್ತಕ್ಕಂಥದ್ದು, ಅಥವಾ ವರ್ಷಕ್ಕೊಂದ್ಸತಿ ಪಾಲ್ ಕೊಡಬೇಕು ಅಂತ ಹೇಳಿ ಪಾಲ್ ತಗೊಳ್ತಕ್ಕಂಥದ್ದು, ಗೊಬ್ಬರ ಅಲ್ಲಿ ಇರ್ತಕ್ಕಂಥ ಗೊಬ್ಬರವನ್ನ ತಂದಂತ ಸಂದರ್ಭದಲ್ಲೂ ಅವ್ರ ಮೇಲೆ ಕೇಸ್ ಹಾಕ್ತಕ್ಕಂಥದ್ದು ಮಾತಾಡ್ತಾರೆ. ಇದು ಸಾಮಾನ್ಯವಾದಂತ ರೀತಿಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಅಲ್ಲ. ಇಡೀ ಮಾನವ ಕುಲವೇ ತಲೆ ತಗ್ಗಿಸಬೇಕಾಗಿರ್ತಕ್ಕಂತಹ ಒಂದು ಘಟನೆಯನ್ನ ಇವತ್ತು ಅರಣ್ಯ ಇಲಾಖೆಯವರು ಮಾಡಿದ್ದಾರೆ ಅಂತ ಹೇಳಿದ್ರೆ ಮನುಷ್ಯತ್ವಕ್ಕೆ ಇವತ್ತು ಬೆಲೆ ಇಲ್ವಾ ಅಂತಕ್ಕಂಥದ್ದು ಇವತ್ತು ನಾವು ಪ್ರಶ್ನೆಯನ್ನ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಬಂಧುಗಳೇ, ತಮ್ಮಲ್ಲಿ ನಾನು ವಿನಂತಿಯನ್ನ ಮಾಡ್ಕೊಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ನಿಜವಾಗ್ಲೂ ಈ ಅನೂರಿನ ಸುತ್ತಮುತ್ತದಲ್ಲಿ ಹಲವಾರು ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಕಳೆದ 12 ದಿನಗಳಿಂದ ನಿರಂತರವಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇರತಕ್ಕಂತಹ ಆ ಒಂದು ವಿಚಾರ ಏನಿದೆ ಬಹಳ ಶ್ಲಾಘನೀಯವಾದಂತಹ ಒಂದು ವಿಚಾರ. ಜೊತೆಗೆ ನಾವು ಇವ್ರಿಗೆ ನ್ಯಾಯ ಸಿಗೋ ತನಕ ನಾವು ಹೋರಾಟವನ್ನ ಮುಂದುವರಿಸಬೇಕು. ಆ ನಿಟ್ಟಿನಲ್ಲಿ ಸಾಧ್ಯವಾದ್ರೆ ನಾವು ಎಲ್ಲಾ ಸಂಘಟನೆಗಳು ಸೇರಿದಂತೆ ಪ್ರಗತಿಪರ ಸಂಘಟನೆಗಳು, ಹಲವು ರೈತ ಬಣಗಳ ರೈತ ಸಂಘಟನೆಗಳಿರಲಿ, ಕನ್ನಡ ಪರ ಸಂಘಟನೆಗಳಿರ್ಬೋದು, ಪ್ರತಿಯೊಂದು ಸಂಘಟನೆಗಳು ಸೇರಿ ನಾವು ಇಲ್ಲಿಂದ ವಿಧಾನಸೌಧ ತನಕ ಆ ರೈತರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಪಾದಯಾತ್ರೆ ಮಾಡ್ತಕ್ಕಂತಹದ್ದು ಒಂದು ತೀರ್ಮಾನ ಎಲ್ಲರೂ ಸೇರಿ ಕೈಗೊಂಡ್ರೆ ಅದ್ರ ಜೊತೆ ನಾವು ಸಹ ಒಟ್ಟಾಗಿ ಮಾಡೋಣ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀವಿ. ಹಾಗಾಗಿ ಇಲ್ಲಿ ನೊಂದಿರ್ತಕ್ಕಂಥ ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂತಹ ಒಂದು ಕೊಲೆ ಇದು. ಯಾವುದೇ ರೀತಿ ಪ್ರಾಣಿಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದಲ್ಲ. ಪ್ರಾಣಿಗಳ ಹಿಂದೆ ಮನುಷ್ಯ ಮಾನವ ಹುಟ್ಟದ ಏನ್ ಮಾಡ್ತಿದ್ದ, ಪ್ರಾಣಿಗಳನ್ನ ಬೇಟೆಯಾಡಿ ತಿಂತಿದ್ದ. ಅದೇ ರೀತಿಯಲ್ಲೇ ಬೇರೆ ಬೇರೆ ರೀತಿಯಾದಂತಹ ಕಾಡಿನಲ್ಲಿ ಸಿಗ್ತಕ್ಕಂತ ವಸ್ತುಗಳನ್ನೇ ತಿಂದು ಬರ್ತಾ ಇದ್ದಂಥದ್ದು. ಮೊದಲು ಕಾಡನ್ನ ಬಳಕೆ ಮಾಡ್ತಾ ಇದ್ದಂತವ್ರು ಮನುಷ್ಯರೇ ಹೊರತು ಅರಣ್ಯ ಇಲಾಖೆಯವರಲ್ಲ. ಹಾಗಾಗಿ ಇವತ್ತು ಒಂದು ಸಣ್ಣ ಕಾಡಿನ ಪ್ರಾಣಿಗಳಿಗಿಂತಲೂ ಮನುಷ್ಯನ ಜೀವ ಕಡೆಯಾಗಿದೆ ಅಂತಂದ್ರೆ ಎಂತಹ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ ಅಂತಕ್ಕಂಥದ್ದು ನೋಡ್ತಾ ಇದೀವಿ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕರ್ನಾಟಕ ಪ್ರಾಂತ ರೈತ ಸಂಘಟನೆಯ ನಮ್ಮ ಮೈಸೂರು ಜಿಲ್ಲಾ ಮುಖಂಡರಂತ ವಕೀಲರು ಅಂತ ಜಗದೀಶ್ ಸೂರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಹಾಸನದಿಂದ HR ನವೀನ್ ಕುಮಾರ್ ಅಂತ ಹೇಳಿ ನಮ್ಮ ರಾಜ್ಯ ಉಪಾಧ್ಯಕ್ಷರು ಸಹ ನಮ್ಮ ಜೊತೆ ಇದ್ದಾರೆ. ಇನ್ನು ಹಲವಾರು ಜನ ನಮ್ಮ ಕಾರ್ಯಕರ್ತರೆಲ್ಲ ನಿಮ್ ಜೊತೆ ನಾವು ಇದೀವಿ. ಈ ಹೋರಾಟವನ್ನ ಮುಂದುವರ್ಸೋಣ. ನ್ಯಾಯಕ್ಕಾಗಿ ನಿಮ್ ಜೊತೆ ಸದಾ ಕರ್ನಾಟಕ ಪ್ರಾಂತ ರೈತ ಸಂಘ ನಿಲ್ತದೆ ಅಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.